ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ಕರೋನಾ ವೈರಸ್ಸಿಗಿಲ್ಲ ಅಂತ್ಯ. ದೇಶಾದ್ಯಂತ ಮತ್ತೆ ಕರೋನಾ ಭೀತಿ ಶುರುವಾಗಿದೆ. 4-5 ವರ್ಷ ಹಿಂದೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿತ್ತು. ಮತ್ತೆ ವಕ್ಕರಿಸಿದ್ರೆ ಗತಿ ಏನು ಅನ್ನುವಂತಹ ಪರಿಸ್ಥಿತಿ ಈಗ ಎದುರಾಗಿ ಆತಂಕವೂ ಮನೆ ಮಾಡಿದೆ. ಈ ಮಹಾಮಾರಿಯು ಪ್ರತಿ ವರ್ಷವೂ ಹಾಜರಾಗ್ತಾ ಇದ್ದಂತೆ ಕಾಣಿಸ್ತಾ ಇದೆ. ಕೆಲ ವರ್ಷಗಳಿಂದ ಕರೋನಾ ರೋಗವು ವರ್ಷಕ್ಕೊಮ್ಮೆ ರಕ್ತ ಸಂಬಂಧಿಗಳ ಥರ ನೆಂಟ ಬಂದು ಹೋಗುವಂತಹ ನೈಸರ್ಗಿಕವಾಗಿ ಬಂದು ಹೋಗ್ತಾ ಇದ್ದಾನೆ. ಆರಂಭದ ದಿನಗಳಲ್ಲಿ ಇಡೀ ವಿಶ್ವವನ್ನೇ ತನ್ನ ಅಡಿಪಾಯಕ್ಕೆ ತೆಗೆದುಕೊಂಡಿದ್ದ ಮಹಾಮಾರಿಯ ಹೆಸರು ಕಿವಿಗೆ ಬಿತ್ತೆಂದರೆ ಆತಂಕಕ್ಕೆ ಒಳಗಾಗುವ ಸ್ಥಿತಿ ಇತ್ತು. ಈಗಿರುವಾಗ 10 ಜ್ವರಗಳ ಅದೊಂದು ಹೆಚ್ಚುವರಿಯಾಗಿ ಸೇರಿಕೊಂಡಿದೆ ಎನ್ನುವ ಮನಸ್ಥಿತಿಗೆ ಜನರು ಬಂದಿದ್ದಾರೆ. ಇನ್ನು 2019-20ರಲ್ಲಿ ಇಡೀ ವಿಶ್ವಾದ್ಯಂತ ಲಾಕ್ಡೌನ್ ಮಾಡಿದ್ದ ಕ್ರೂರಿಯ ನೆನಪುಗಳು ಕ್ಷೀಣಿಸುವ ಮೊದಲೇ ಮತ್ತೆ ಲಗ್ಗೆ ಇಟ್ಟಿದೆ. ಈ ಬಾರಿ ಅದರಲ್ಲಿಯೂ ಕೂಡ ಕರ್ನಾಟಕದಲ್ಲಿ ಕಾಣಿಸಿಕೊಂಡಂಥ 1-2 ಸಾವಾಗಿರುವ ವರದಿ ಆರೋಗ್ಯ ಇಲಾಖೆ ಹೊರಗೆ ಹಾಕಿದೆ. ಅಧಿಕೃತ ಪ್ರಕಾರ ಬೆಂಗಳೂರಿನಲ್ಲಿ ಮೊದಲು ಕೋವಿಡ್-19 ಸಾವು ಸಂಭವಿಸಿ ಮತ್ತೆ ನೆಮ್ಮದಿಯೇ ಇಲ್ಲಂತಾಗಿದೆ. ಆದರೆ ಈ ಹಿಂದೆ ಮಾಡಿದ್ದ ಲಾಕ್ಡೌನ್ ಈಗಿರುವ ಸ್ಥಿತಿಗತಿಯಲ್ಲಿ ಸರ್ಕಾರ ಲಾಕ್ಡೌನ್ ಮಾಡುವ ಬಗ್ಗೆ ನಿರ್ಧರಿಸಿಲ್ಲ. ಸರ್ಕಾರ ಯೋಚಿಸಿದ್ರೂ ಜನರು ಅದನ್ನು ಪಾಲಿಸಲು ಇಚ್ಛಿಸುವಂತಿಲ್ಲ ಎಂಬುವ ಸಂಗತಿ ಕ್ಲಿಯರ್ ಆಗಿದೆ. ಕರೋನಾ 3ನೇ ಅಲೆಯ ನಂತರ ಹೆಚ್ಚಿನ ಜನರು ಇದು ಶಾಶ್ವತವಾಗಿ ಉಳಿಯುವ ರೋಗ ಎಂದು ಒಪ್ಪಿಕೊಂಡಿದ್ದಾರೆ. ಈಗಾಗಲೇ 4ನೇ ಕರೋನಾ ಕಾಣಿಸಿಕೊಂಡಿದ್ದು ಇದೀಗ ಕರ್ನಾಟಕ ಸೇರಿದಂತೆ ದೇಶದ ಹಲವು ಭಾಗಗಳಲ್ಲಿ ಮತ್ತೆ ಕಾಣಿಸಿಕೊಳ್ತಾ ಇರೋ ವರದಿಗಳು ಬರತೊಡಗಿವೆ. ಕರ್ನಾಟಕದಲ್ಲಿ ಮಹಾಮಾರಿ ಮಾರಣಾಂತಿಕ ಭೂತಕ್ಕೆ ಒಬ್ಬರು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ನಿಜಕ್ಕೂ ಭಯದ ವಿಷಯ. ಅದರಲ್ಲೂ ಕೂಡ ಶಾಲಾ ಕಾಲೇಜ್ ಆರಂಭಗೊಳ್ಳುವ ಕೆಲವೇ ದಿನಗಳಿದ್ದಾಗ ಈ ರೀತಿ ಕರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿರುವ ಪೋಷಕರಲ್ಲಿ ಸಹಜವಾಗಿಯೇ ಭಯವನ್ನು ಸೃಷ್ಟಿಸಿದೆ. ಕೆಲವು ಪ್ರೈವೇಟ್ ಶಾಲೆಗಳು ಈಗಾಗಲೇ ಮಾಸ್ಕ್ ಧರಿಸಲು ಕಟ್ಟುನಿಟ್ಟಿನ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಕೆಲವು ಶಾಲಾ ಕಾಲೇಜ್ಗಳಲ್ಲಿ ಏನು ಮಾಡಬೇಕೆನ್ನುವಂತಹ ಕನ್ಫ್ಯೂಷನ್ಗಳು ಶುರುವಾಗಿದೆ. ಇನ್ನು ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ಗಳಲ್ಲೂ ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕೆನ್ನುವಂಥ ಗೊಂದಲದಲ್ಲಿದ್ದಾರೆ. ಆದರೆ ಇದೀಗ ವಕ್ಕರಿಸಿರುವ ಕರೋನಾ ನಿಜಕ್ಕೂ ಬೆಚ್ಚಿ ಬೀಳಿಸುವ ಎನ್ನುವ ಪ್ರಶ್ನೆ ಅವರಲ್ಲಿದೆ. ಸದ್ಯ ಭಾರತದಲ್ಲಿ ಕಾಣಿಸಿಕೊಂಡಿರುವ SNE181 ಹಾಗೂ LF7 ಈ ಹಿಂದೆ ಭಾರತದಲ್ಲಿ ಕಾಣಿಸಿಕೊಂಡಿದ್ದಂಥ JN1R ಉಪತಳಿಗಳಿವೆ. JN1 ರೀತಿಯಲ್ಲಿಯೇ ಈ 2 ಉಪತಳಿಗಳಿಗೂ ತೀವ್ರ ಪ್ರಮಾಣದಲ್ಲಿ ಸೋಂಕುಗಳನ್ನು ಹರಡಿಸುತ್ತವೆ ಎನ್ನುವಂತಹ ಆತಂಕಕ್ಕೆ ಕಾರಣವಾಗಿದ್ದರೆ, ಇನ್ನು ಸೋಂಕ ವೇಗವಾಗಿ ಹರಡಿದರೂ ದೇಹದ ಮೇಲೆ ತೀವ್ರ ಹೊಡೆತ ಅಥವಾ ಮಾರಣಾಂತಿಕ ಆಗುವುದಿಲ್ಲ ಎನ್ನುವಂತಹ ಕೆಲವು ಎಕ್ಸ್ಪರ್ಟ್ಗಳ ಅಭಿಪ್ರಾಯವಾಗಿದೆ. ಕಳೆದ ವರ್ಷ ಕಾಣಿಸಿಕೊಂಡಿದ್ದ J1 ತಳಿಯ ಸೋಂಕು ಹರಡುವಿಕೆ ಪ್ರಮಾಣ ತೀವ್ರವಾಗಿದ್ದರೂ ಮಾರಣಾಂತಿಕ ಸಮಸ್ಯೆಯನ್ನು ಉಂಟು ಮಾಡಿರಲಿಲ್ಲ. ಅದೇ ರೀತಿ ಈಗ ಕಾಣಿಸಿಕೊಳ್ತಾ ಇರುವಂತಹ ಸೋಂಕು ಇದರಲ್ಲಿದೆ. ಈಗ ಹರಡುತ್ತಿರುವ ಈ ಉಪತಳಿಯ ನಿಯಂತ್ರಣಕ್ಕೆಂದೇ ಲಸಿಕೆ ಸದ್ಯ ಇನ್ನೂ ಲಭ್ಯವಾಗಿಲ್ಲ. ಆದರೆ ಈಗಾಗಲೇ ಕರೋನಾ ಲಸಿಕೆ ಪಡೆದಿದ್ದರೆ ಸೋಂಕು ಕಾಣಿಸಿಕೊಳ್ಳುವ ಪ್ರಮಾಣ 50% ಕಡಿಮೆಯಾಗಲಿದೆ ಹಾಗೂ ತೀವ್ರತೆಯೂ ಕೂಡ 50% ಕಡಿಮೆಯಾಗಲಿದೆ ಅನ್ನುವಂತಹ ಮಾತುಗಳು ತಜ್ಞರು ಹೇಳಿದ್ದಾರೆ. ಅದರಲ್ಲಿಯೂ ಕರೋನಾ ಕಾಲದಲ್ಲಿ ಬಿದ್ದ ಆರ್ಥಿಕ ಹೊಡೆತವನ್ನು ಇತ್ತೀಚಿನ ದಿನಗಳಲ್ಲಿ ಸರಿಪಡಿಸಿಕೊಳ್ಳುವ ಖಾಸಗಿ ಸಂಸ್ಥೆ ಹಾಗೂ ಸರ್ಕಾರಗಳ ಈಗ ಪುನಃ ಅದೇ ಸ್ಥಿತಿಗೆ ತೆಗೆದುಕೊಂಡು ಹೋಗಲು ಪ್ರಾಕ್ಟಿಕಲ್ ಸಿದ್ಧವಿದ್ದಾರೆ. ಈಗ ಕಾಣಿಸಿಕೊಳ್ಳುವಂತಹ ಕರೋನಾದ ವಿಷಯಗಳಲ್ಲಿ ಸರ್ಕಾರಗಳ ಮಾರ್ಗಸೂಚಿಗಳನ್ನು ಹೇರುವುದಕ್ಕಿಂತ ಸ್ವಯಂ ಪ್ರೇರಿತವಾಗಿ ಜನರು ತಮ್ಮನ್ನು ತಾವು ಸುರಕ್ಷದಲ್ಲಿಟ್ಟುಕೊಂಡರೆ ಅದೇ ಸೋಂಕು ಮಾಯವಾಗುತ್ತದೆ ಎಂದರೂ ತಪ್ಪಾಗುವುದಿಲ್ಲ. ಆದರೆ 4 ಅಲೆಗಳ ಎದುರಿಸಿರುವ ದೇಶ ಹಾಗೂ ರಾಜ್ಯದ ಜನರು 5ನೇ ಅಲೆಯ ಧಾಟಿಯೂ ಸರ್ಕಾರದ ನೆರೆಯ ಯೋಚಿಸುವ ಬದಲು ಸ್ವಯಂ ಪ್ರೇರಿತವಾಗಿ ಬೇಕಾಗಿರುವ ಸ್ಥಿತಿ ಅರ್ಥ ಮಾಡಿಕೊಳ್ಳುವುದು ಇಂದಿನ ಅಗತ್ಯ.
ಹಾಗೆ ನೋಡಿದರೆ ಬೇಸಿಗೆಯಿಂದ ಮಳೆಗಾಲಕ್ಕೆ ಕಾಲಿಡುವ ಸಮಯದಲ್ಲಿ ಜ್ವರ, ಶೀತ ಹೀಗೆ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಕರೋನಾದ ಲಕ್ಷಣಗಳು ಇದೇ ಆಗಿದೆ. ಕರೋನಾ ಪರೀಕ್ಷೆಗೆ ಒಳಪಡಿಸಿದರೆ ಪಾಸಿಟಿವ್ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ. ಆದ್ದರಿಂದ ಕರೋನಾ ಟೆಸ್ಟಿಂಗ್ ಹೆಚ್ಚಿಸುವಷ್ಟು ಪ್ರಮಾಣವು ಸಂಖ್ಯೆಯಲ್ಲಿ ಏರಿಕೆ ಆಗುವುದು ಸಾಮಾನ್ಯ. ಆದ್ದರಿಂದ ಪ್ರಕರಣಗಳ ಸಂಖ್ಯೆಯನ್ನು ನೋಡಿ ಆತಂಕ ಪಡುವ ಅಗತ್ಯವಿಲ್ಲ. ಆದರೆ ಸೋಂಕಿತರ ಆರೋಗ್ಯವಲ್ಲುವ ಏರುಪೇರು, ಸಾವಿನ ಪ್ರಮಾಣವೂ ಕೂಡ ಅದರಲ್ಲಿ ತೀವ್ರತೆಯನ್ನು ಅರಿಯಬೇಕಾಗಿರುತ್ತದೆ. ಇನ್ನು ಕರೋನಾದ ಜೊತೆಗೆ ನಮ್ಮ ಲೈಫ್ನ ಸಾಗಬೇಕಿದೆ ಎನ್ನುವಂತಹ ಮಾತನ್ನು ಕೆಲ ವರ್ಷಗಳ ಹಿಂದೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವ್ಯಕ್ತಪಡಿಸಿತ್ತು. ಆದರೆ ಇದೀಗ ಕರೋನಾ ಅಲೆ ಬಂತೆಂದರೆ ಆತಂಕ ಪಡುವುದಕ್ಕಿಂತ ಎಚ್ಚರಿಕೆ ವಹಿಸುವುದು ಒಳ್ಳೆಯದು. ಈಗಾಗಲೇ HMPV ಸೇರಿದಂತೆ ಹಲವು ಜ್ವರಗಳು ಮಾರಣಾಂತಿಕ ಎನ್ನುವುದು ಗೊತ್ತಿದ್ದರೂ ಅವುಗಳೊಂದಿಗೆ ಜೀವನ ಸಾಗಿಸುವುದನ್ನು ರೂಢಿ ಮಾಡಿಕೊಳ್ಳಲಾಗಿದೆ. ಅದೇ ರೀತಿ ಕರೋನಾ ಜ್ವರದಿಂದ ನೋಡಿಕೊಂಡು ಬಂದರೂ ಸಾಮಾಜಿಕ ಅಂತರ ಕಾಯ್ದುಕೊಂಡು ಹರಡದಂತೆ ಸಾರ್ವಜನಿಕರ ಎಚ್ಚರಿಕೆ ವಹಿಸಬೇಕಾಗಿದೆ. ಇನ್ನು ಕರೋನಾ ಹೊಮ್ಮೆಟ್ಟಿಸಲು ಇರುವ ಏಕೈಕ ಮಾರ್ಗ ರಾಜ್ಯ ಸರ್ಕಾರ ಈಗಾಗಲೇ ಕ್ರಮಬದ್ಧ ಭರವಸೆ ನೀಡಿದ್ದರೂ ಸಾರ್ವಜನಿಕರು ತಮ್ಮನ್ನು ತಾವು ಐಸೋಲೇಟ್ ಮಾಡಿಕೊಂಡು ಮಾತ್ರ ಸಮಸ್ಯೆಯ ಸವಾಲುಗಳನ್ನು ನಿಭಾಯಿಸಲು ಸಾಧ್ಯ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ, ಇದು ಸದಾ ನೊಂದವರೊಂದಿಗೆ.